ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು? ವಿಶ್ವ ತರಂಗಗಳು ಇದೆಯಾ? ಇದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಯಾಕೆ ನಮಗೆ ಎಷ್ಟೋ ವಿಷಯಗಳನ್ನು ಹೇಳ್ತಾ ಹೋಗ್ತೀವಿ. ಆ ವಿಶ್ವ ತರಂಗಗಳು ಹಾಗಿದೆ ಹೀಗಿದೆ, ಅದನ್ನು ಪಳಗಿಸಿ ಬಳಸಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಮಾರ್ಪಾಟು ಮಾಡಿಕೊಂಡು ಏನು ಬೇಕಾದರೂ ಮಾಡಬಹುದು ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳ ಕೇಳ್ತಾ ಇದ್ದೀವಿ. ಹಿಂದೆ ಒಂದು ಕಾಲ ಇತ್ತು, ಋಷಿ ಮುನಿಗಳು ಒಂದು ಕಾಡಿನಲ್ಲಿ ಅಥವಾ ಹಿಮಾಲಯ ತಪ್ಪಲಲ್ಲಿ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾಯಿದ್ರು. ದಾರ್ಶನಿಕರು ಯಾವುದೋ ಮರದ ಕೆಳಗೆ ಕೂತ್ಕೊಂಡು ಅಲ್ಲಿ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಜ್ಞಾನೋದಯ ಆಯಿತು. ಇವೆಲ್ಲ ನಾವು ಕೇಳ್ತಾ ಇದ್ವು. ಆದರೆ ಇವತ್ತೇನಾಗಿದೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬುದ್ಧನಾಗ್ತಾ ಇದ್ದಾನೆ. ಪ್ರತಿಯೊಬ್ಬ ಕೂಡ ಈ ವಿಶ್ವ ತರಂಗಗಳ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾನೆ. ಇದಕ್ಕೆ ಕಾರಣವೇನು? ಬಂಧುಗಳು, ಏನಾಗ್ತಾ ಇದೆ, ಯಾವುದೇ ಒಂದು ಗಿಡದಲ್ಲಿ ಅಥವಾ ಮರದಲ್ಲಿ ಒಂದು ಕಾಯಿ ಹೂವಾಗಿದ್ದು ಕಾಯಿಯಾಗಿ ಕೊನೆಗೆ ಹಣ್ಣಾಗಿ ಭೂಮಿಗೆ ಬೀಳುತ್ತೆ. ಇದು ಪ್ರಕೃತಿಯ ನಿಯಮ. ಹೂವಾಗಿದ್ದು ಕಾಯಿ ಆಗಬೇಕು, ಕಾಯಾಗಿದ್ದು ಹಣ್ಣಾಗಬೇಕು, ಹಣ್ಣಾಗಿದ್ದು ಪರಿಪಕ್ವವಾಗಿ ಭೂಮಿಯ ಮೇಲೆ ಬೀಳಬೇಕು. ಹೌದಲ್ವ? ಹಾಗೆ ನಮ್ಮ ಈ ಭೂಮಿಯ ಉಗಮ ಆಯಿತು. ಯಾವಾಗಾಯಿತು? ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೀವಿ. ಅದರ ಪ್ರಕಾರ ಕತ್ತಲಲ್ಲಿ ಒಂದು ಕಿಡಿ ಸ್ಫೋಟವಾದಾಗ ನಮ್ಮ ಈ ಬ್ರಹ್ಮಾಂಡ ಉತ್ಪತ್ತಿ ಆಯಿತು. ಬ್ರಹ್ಮಾಂಡ ಅಂದಾಗ ನಮಗೆ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಒಂದು ಸೂರ್ಯ ಒಂದು ಚಂದ್ರರನ್ನೇ ನಾವು ನಂಬ್ಕೊಂಡಿದ್ದೀವಿ. ಆದರೆ ನಮ್ಮ ಜ್ಞಾನ ದಾಹ ಹೆಚ್ಚಾಗ್ತಾ ಇನ್ವೆಸ್ಟಿಗೇಷನ್ ಮಾಡ್ತಾ ನಮಗೆ ಗೊತ್ತಾಗ್ತಾ ಇದೆ, ಈ ಬ್ರಹ್ಮಾಂಡ ಅನ್ನೋದು ಒಂದೇ ಅಲ್ಲ, ಅನೇಕ ಕೋಟಿ ಬ್ರಹ್ಮಾಂಡಗಳು ಈ ಬ್ರಹ್ಮಾಂಡದಲ್ಲಿದೆ. ಕೆಲವರು ಹೇಳ್ತಾ ಇರ್ತಾರೆ, ಈ ಬ್ಲ್ಯಾಕ್ ಹೋಲ್ ಅಂತ ಹೇಳ್ತಾರೆ, ಕಪ್ಪು ರಂಧ್ರದ ಏನು ಕೆಲಸ ಅಂತಂದರೆ, ಒಂದು ನಕ್ಷತ್ರ ಬಂದರೂ ಕೂಡ ಅದು ಸ್ವಾಹ ಮಾಡಿಬಿಡುತ್ತೆ, ಒಂದು ರಾಕೆಟ್ ಹೋದರೂ ಕೂಡ ಸ್ವಾಹ ಮಾಡುತ್ತೆ. ಅಷ್ಟೇ ಅಲ್ಲ, ದೊಡ್ಡ ತಿಮ್ಮಂಗರಗಳ ಥರ ಒಂದು ರಾಕೆಟು ಸ್ಪುಟ್ನಿಕ್ ಏನೇ ಬರಲಿ, ಅದರ ಹತ್ತಿರ ಬಂದ ತಕ್ಷಣ ಬಳಕಂತೆ ಒಳಗಡೆ ಎಳ್ಕೊಂಡು ಬಿಡುತ್ತೆ. ಆಯಿತು, ಅದನ್ನು ಇಷ್ಟು ದಿವಸ ಹೇಳ್ತಾಯಿದ್ವು. ಆದರೆ ಮನುಷ್ಯನ ಅನ್ವೇಷಣೆಗೆ ಅಲ್ಲಿಗೆ ನಿಲ್ತಾ ಇಲ್ಲ. ಒಂದು ಸತಿ ಎಳ್ಕೊಂಡ್ಮೇಲೆ ಫಾರ್ ಎವ್ರಿ ಎಂಟ್ರಿ ದೇರ್ ಎನ್ ಎಕ್ಸಿಟ್ ಅಂತ ಸೈಂಟಿಫಿಕ್ಕಾಗಿ ಹೇಳ್ತೀವಿ. ಪ್ರತಿಯೊಂದು ಒಳಗಡೆ ಬಂದಮೇಲೆ ಒಂದು ಕಡೆ ಹೊರಗಡೆ ಎಕ್ಸಿಟ್ ಇರಲೇಬೇಕಲ್ವ? ಅದನ್ನು ಕೂಡ ಮನುಷ್ಯ ಬಿಡಲಿಲ್ಲ. ಅದು ನೋಡಿದಾಗ ಏನು ಗೊತ್ತಾಯಿತು ಅಂತಂದರೆ, ಸೈಂಟಿಫಿಕ್ಕಾಗಿ ನಾಸಾದವರು ಇದನ್ನು ಅನ್ವೇಷಣೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಿಯತಕಾಲಿಕೆಗಳನ್ನು ತಂದಿದ್ದಾರೆ, ರಿಪೋರ್ಟ್ಗಳನ್ನು ತಂದಿದ್ದಾರೆ. ಆ ಎಕ್ಸಿಟಲ್ಲಿ ಏನಾಗಿತ್ತು ಅಂದರೆ, ಆ ಎಕ್ಸಿಟ್ ಜಾಗದಲ್ಲಿ ನೋಡಿದಾಗ ಇದೇ ಬ್ರಹ್ಮಾಂಡದಂತಹ ಕೋಟ್ಯಾಂತರ ಬ್ರಹ್ಮಾಂಡಗಳಿವೆ. ಕಲ್ಪನೆ ಕೂಡ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ಸೂರ್ಯ ಚಂದ್ರಗಳ ಸುತ್ತಲೂ ಕೂಡ ನಾವು ಇಷ್ಟು ಕಥೆಗಳನ್ನು ಹೆಣೆದು ಜೀವನ ನಡೆಸ್ತಾ ಇದ್ದೀವಿ. ಈ ಥರ ನೂರಾರು ಸಾವಿರಾರು ಸೂರ್ಯಗಳಿದ್ದಾರೆ, ಸಾವಿರಾರು ಚಂದ್ರಗಳಿದ್ದಾರೆ ಅಂತಂದರೆ ಬಿಡಪ್ಪ ನಮ್ಗೆ ಯಾಕದು ಅಂತ ಬಿಟ್ಬಿಡ್ತೀವಿ ನಾವು. ಈಗ ನಮ್ಮ ವಿಶ್ವ ತರಂಗಗಳಿಗೆ ಬರೋಣ. ಅಂದರೆ ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಪ್ರಪಂಚ ಬ್ರಹ್ಮಾಂಡ ಅಂತಾರೆ, ವಿಶ್ವ ಅಂತಂದಾಗ ಇಷ್ಟು ಕಲ್ಪನೆಗಳನ್ನು ಒಳಗೊಂಡಿದೆ. ಕೆಲವೊಂದನ್ನು ನಾವೇ ನೋಡೋಕ್ಕೆ ಸಾಧ್ಯ ಇರೋದಿಲ್ಲ, ಕೇಳಿ ಮಾಡಿ ಓದಿ ತಿಳ್ಕೊಂಡು ನಾವು ಗ್ರಹಿಸಬೇಕಾಗಿದೆ. ಬಂಧುಗಳೇ, ನಮ್ಮ ಪರಿಕಲ್ಪನೆಗೆ ತಕ್ಕಂಗೆ, ನಮ್ಮ ಬೊಗಸೆಗೆ ತಕ್ಕಂಗೆ ಹೇಗೆ ನೀರು ನಾವು ತಗೋತೀವೋ ಸಮುದ್ರಕ್ಕೆ ಹೋದರೂ ಕೂಡ, ಹಾಗೆ ನಮ್ಮ ಮಾನಸಿಕ ಕಲ್ಪನೆಗಳು ಎಷ್ಟು ಆಳವಾಗಿ ಕೆಪಾಸಿಟಿ ಇರುತ್ತೋ ಅಷ್ಟು ಮಾತ್ರ ನಾವು ಗ್ರಹಿಸಲಿಕ್ಕೆ ಸಾಧ್ಯ. ಇವತ್ತಿನ ವಿಷಯಕ್ಕೆ ವಿಶ್ವ ತರಂಗಗಳಿಗೆ ಬರೋಣ. ಉದಾಹರಣೆಗೆ ನಾವು ನೋಡ್ತಾ ಇದ್ದೀವಿ, ಈ ಮೊಬೈಲ್ 144 ಕೋಟಿ ಜನಸಂಖ್ಯೆ ಇರುವಂತಹ ಈ ದೇಶದಲ್ಲಿ 120 ಕೋಟಿ ಜನಗಳ ಕೈಗಳಲ್ಲಿ ಮೊಬೈಲ್ ಇದೆ ಅಂತ ಒಂದು ವಿಶ್ಲೇಷಣೆ ಹೇಳ್ತಾ ಇದೆ. ಅಂದಮೇಲೆ ಆಲ್ಮೋಸ್ಟ್ ಎಲ್ಲರ ಕೈಲೂ ಕೂಡ ಮೊಬೈಲ್ ಇದೆ. ಹಾಗಾದರೆ ನಾವು ಹೇಳ್ತೀವಿ, ಒಂದು ಸಂತೆ ಜಾತ್ರೆಗೆ ಹೋದ್ರೇ ಜನ ಜಾಸ್ತಿ ಆಗಿಬಿಟ್ರೆ, ಇಲ್ಲಪ್ಪ ಅಲ್ಲಿ ಅದು ನುಗ್ಗಲಲ್ಲಿ ನನಗೆ ಹೋಗೋಕ್ಕಾಗೋದಿಲ್ಲ, ಅದನ್ನು ಬಿಟ್ಬಿಟ್ಟು ನಾನು ಇನ್ನೊಂದು ಸತಿ ನಾನು ಹೋಗ್ತೀನಿ, ಐ ವಾಂಟ್ ಪೀಸ್ ಆ್ಯಂಡ್ ಕಾಮ್ ಅಂತ ಹೇಳ್ತೀವಿ ನಾವು. ಆದರೆ ಇಷ್ಟು ಜನಸಂಖ್ಯೆ ಇರೋ ಜಾಗದಲ್ಲಿ ಇಷ್ಟು ಜನ ಮೊಬೈಲ್ಗಳನ್ನ ಯೂಸ್ ಮಾಡ್ತಿರುವಾಗ ಆ ತರಂಗಗಳೇನಿದೆಯಲ್ಲ, ಒಂದಕ್ಕೆ ಒಂದು ಕ್ಲ್ಯಾಶ್ ಆಗಲ್ವಾ? ಒಂದಕ್ಕೆ ಒಂದು ಘರ್ಷಣೆ ಆಗೋದಿಲ್ವಾ? ಒಂದಕ್ಕೊಂದು ಕ್ಯಾಲ್ಕುಲೇಟ್ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಇವತ್ತು ಎಲ್ಲರ ಮನಸ್ಸಿನಲ್ಲೂ ಮೂಡುತ್ತೆ ಬಂಧುಗಳೇ. ಆದರೆ ಮನುಷ್ಯ ಎಷ್ಟು ವೈಜ್ಞಾನಿಕವಾಗಿ ಮುಂದುವರಿದಾನೆಂದರೆ, ಪ್ರತಿಯೊಂದು ಮೊಬೈಲ್ ಸೆಟ್ಟಲ್ಲೂ ಯೂಸ್ ಮಾಡುವಂತಹ ತರಂಗಗಳ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಲ್ಲ, ಅದು ಕೂಡ ಬೇರೆ ಆಗಿರುತ್ತೆ. ಹಾಗಾಗಿ 144 ಕೋಟಿಯಲ್ಲಿ 122 ಕೋಟಿ ಜನ ಮೊಬೈಲ್ನ ಅಟ್ ಎ ಟೈಮ್ ಯೂಸ್ ಮಾಡೋರು ಕೂಡ ಎಲ್ಲೂ ಕೂಡ ಏನು ತೊಂದರೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ಒಂದು ನಿಯಮತೆಯಿಂದ ಆ ಒಂದು ಕಾರ್ಯವನ್ನು ಮನುಷ್ಯ ಕಂಡುಹಿಡಿದಿದ್ದಾನೆ. ಇವತ್ತು ವೈರ್ಲೆಸ್ ಸೆಟ್, ಇವತ್ತು ನಮಗೂ ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲ ಓದಿ ಮಾಡಿದರೂ ಕೂಡ ವೈರ್ಲೆಸ್ ಸೆಟ್ ಹೆಂಗೆ ವರ್ಕ್ ಆಗುತ್ತೆ? ಇವಾಗ ನೋಡಿ, ಮನೆಯಲ್ಲಿ 2 ಮೊಬೈಲ್ಗಳನ್ನ ಪಕ್ಕ ಇಟ್ಟಿರ್ತೀರ, ಯೂಟ್ಯೂಬ್ ಅದು ಆನ್ ಮಾಡ್ತೀರ. ಮಾಡಿದ ತಕ್ಷಣವೇ ನಮ್ಮ ಕೈಲಿರೋ ಮೊಬೈಲಲ್ಲಿ ಇದು ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ,
ಪಕ್ಕದ ಯೂಟ್ಯೂಬ್ ವರ್ಕ್ ಆಗ್ತಾ ಇರುತ್ತೆ. ಇನ್ನೊಂದು ಹೇಗೆ ವರ್ಕ್ ಆಗುತ್ತೆ ಇವೆಲ್ಲ ನಮಗೆ ಆಶ್ಚರ್ಯ ಆಗ್ಬಿಡುತ್ತದು. ಕಲ್ಪನೆನೇ ಮಾಡ್ಕೊಳಕ್ಕಾಗೋದಿಲ್ಲ. ಮೊಬೈಲ್ಗೆ ಯಾವುದೋ ವೈರ್ ಕನೆಕ್ಷನ್ ಇರೋದಿಲ್ಲ ಅಲ್ವಾ. ಹಾಗಾಗಿ ಇವತ್ತಿನ ಒಂದು ವೈರ್ಲೆಸ್ ಸೆಟ್ ವರ್ಕ್ ಹೇಗೆ ಮಾಡುತ್ತೆ ಅಂತ ಒಂದು ಮಕ್ಕಳು ಕೇಳಿದ್ರು ಕೂಡ ಏನೋ ಥಿಯರಿ ಹೇಳ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ವೈರ್ಲೆಸ್ ನೋಡಿ ಯಾವುದೋ ಕಾಡಲ್ಲಿ ಎಲ್ಲೋ ಇರ್ತಾರೆ, ಅವ್ರಿಗೆ ಇಲ್ಲಿನ ಕೊಡುವಂತಹ ಸಿಗ್ನಲ್ಗಳು ಆ ವೈರ್ಲೆಸ್ ಅಲ್ಲಿ ಹೋಗುತ್ತೆ, ಅವರು ಮಾತಾಡುವಂತಹ ಧ್ವನಿ ತರಂಗಗಳು ನಮಗೆ ಬರುತ್ತೆ. ಇವೆಲ್ಲ ನಿಜಾನಾ? ಇವತ್ತಿಗೆ ಅದಕ್ಕೆ ನಮಗೆ ಒಂದು ಉತ್ತರ ಸಿಗ್ತಾ ಇದೆ ಬಂಧುಗಳೇ. ಅದು ನಿತ್ಯ ಸತ್ಯ, ಮೊದಲು ಕೂಡ ಇತ್ತು. ಆದರೆ ಅದಕ್ಕೆ ಅನ್ವೇಷಣೆ ಮಾಡ್ತಾ 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 ನಮಗೆ ವೈಜ್ಞಾನಿಕವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಪ್ರಕೃತಿ ಅನ್ನೋದು ಒಂದು ನಿಗೂಢಗಳ ರಹಸ್ಯ ತುಂಬಿರುವಂತಹ ಒಂದು ನಿಗೂಢ ಗುಹೆ ಇದ್ದಂಗೆ. ಅದರೊಳಗೆ ಒಂದೊಂದೇ ವಿಷಯಗಳನ್ನ ತಗೊಂಡು ನಾವು ಅನ್ವೇಷಣೆಯನ್ನು ಮಾಡಿ ನಾವು ಅದರ ಉತ್ತರ ಕಂಡುಕೊಂಡು ಅದನ್ನು ವೈಜ್ಞಾನಿಕ ಅಂತ ಒಂದು ತೀರ್ಮಾನಕ್ಕೆ ಬರ್ತಾಯಿದ್ದೀವಿ. ವಿಶ್ವತರಂಗಗಳು ಇರೋದು ನಿಜ. ಏನು ವಿಶ್ವತರಂಗಗಳು ಎಲ್ಲಿಂದ ಬರ್ತಾಯಿದೆ? ಯಾವುದೋ ಒಂದು ವೈಬ್ರೇಷನ್ನು, ಅದು ಸೌಂಡ್ ಇರ್ಬೋದು ಅಥವಾ ಲೈಟ್ ವೈಬ್ರೇಷನ್ ಇರ್ಬೋದು, ಕಂಟಿನ್ಯೂಸ್ ಆಗಿ ಬರ್ತಾಯಿದೆ ಬಂಧುಗಳೇ. ಯಾವಾಗ ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಈ ಒಂದು ಬ್ರಹ್ಮಾಂಡ ಉದ್ಭವ ಆಗುತ್ತೋ ಅದರ ಜೊತೆಗೇ ಈ ಶಬ್ದ ತರಂಗಗಳು ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈಗ ನಾವು ಬರೀ ಹಳೆ ವಿಷಯಗಳು ಬೇಡ, ಹೊಸ ವಿಷಯಗಳಿಗೆ ಬರೋಣ. ಏಲಿಯನ್ಸ್ ಅಂತ ಈಗೆಲ್ಲ ಕೇಳ್ತಾ ಇದ್ದೀರಾ. ಇಷ್ಟು ದಿವಸ ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಕೇಳ್ತಾಯಿದ್ರು. ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಈಗ ಏಲಿಯನ್ಸ್ ಅಂದರೆ ಏನು ಅಂತ ಗೊತ್ತಿದೆ. ಏಲಿಯನ್ಸ್ ಅಂದರೆ ಬೇರೆ ಲೋಕದ ಜೀವಿಗಳು. ಮೊದಲು ಇದೆಯಾ, ಇವೆಲ್ಲ ಸುಳ್ಳೋದು ಅಂತಿದ್ರು. ನೋಡಿ, ಒಂದು ಸತ್ಯವನ್ನು ಹೇಳ್ತೀನಿ. 20-25 ವರ್ಷಗಳ ಹಿಂದೆ, ತುಂಬ ಹಳೆಗೆ ಹೋಗೋದು ಬೇಡ, ಒಂದು 30 ವರ್ಷಗಳ ಹಿಂದೆ ಏನು ಅನಿಮೇಷನ್ ಫಿಲಮ್ಗಳನ್ನ ನಾವು ನೋಡ್ತಾ ಇದ್ವು. ಅನಿಮೇಷನ್ ಅಂತಂದಾಗ ಏನು, ಯಾರೋ ಒಂದು ಕಾಲ್ಪನಿಕವಾಗಿ ಒಂದು ಚಿತ್ರಾಕೃತಿಯನ್ನು ರಚಿಸಿ ಅದಕ್ಕೆ ಒಂದು ಮೂಮೆಂಟ್ ಕೊಟ್ಟು ಒಂದು ಫಿಲಮ್ ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ರು. ನೀವೆಲ್ಲ ನೋಡಿದ್ದೀರ. ಅದು ಇವತ್ತು ಸತ್ಯ ಆಗ್ತಾಯಿದೆ. ಯಾವುದೇ ವ್ಯಕ್ತಿ ರೆಕ್ಕೆಯಿಂದ ಹಾರ್ತಾ ಇರುವಂತಹ ಒಂದು ಅನಿಮೇಷನನ್ನು ನಾವು 25-30 ವರ್ಷಗಳ ಹಿಂದೆ ಇವತ್ತು ಒಂದು ಗೇಮ್ ಇರ್ಬೋದು ಅಥವಾ ಒಂದು ನಿಜ ಜೀವನದಲ್ಲಿರ್ಬೋದು, ಮನುಷ್ಯ ಹಕ್ಕಿ ಥರ ಹಾರಾಡೋಕ್ಕೆ ಶುರು ಮಾಡಿದ್ದಾನೆ. ಭಾರವಾದ ವಸ್ತುವನ್ನು ಎತ್ತಿರುವಂತಹ ವ್ಯಕ್ತಿಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಜಿಮ್ನಾಸ್ಟಿಕ್ಕಲ್ಲಿ ಅದೇ ತೂಕವನ್ನು ವ್ಯಕ್ತಿಯೇ ಹೊರ್ತಾ ಇದ್ದಾನೆ. ಹೀಗಾಗಿ ಮೊದಲು ಕಲ್ಪನೆ ಮಾಡಿಕೊಂಡಂತಹ ವ್ಯಕ್ತಿಯ ಮನಸ್ಸನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಜೀನ್ಸಲ್ಲಿ ಅವನ ಇವೆಲ್ಲ ಮೆಮೊರಿ ಇರುತ್ತೆ ಅವನ ಹತ್ರ. ಹೇಗೆ ನಾವು ಜನ್ಮಾಂತರದ ನೆನಪುಗಳನ್ನು ನಮ್ಮ ತಲೆಯಲ್ಲಿ ಕ್ರೋಢೀಕರಿಸ್ಕೊಂಡಿರ್ತೀವೋ ಹಾಗೆಯೇ ಆ ವ್ಯಕ್ತಿ ಕೂಡ ಜನ್ಮಾಂತರದ ಎಲ್ಲೋ ನೋಡಿ ಎಲ್ಲೋ ಕೇಳಿದಂತಹ ಆ ನೆನಪುಗಳು ಅವನ ಮನಸ್ಸಿನಲ್ಲಿರುತ್ತೆ. ಹಿಂದೆ ಇತ್ತು ಇವೆಲ್ಲ, ಪುಷ್ಪಕ ವಿಮಾನ ಇತ್ತು ಅಂತ ಹೇಳ್ತಾರೆ, ದೊಡ್ಡ ದೊಡ್ಡ ಸೈನ್ಯಗಳಿತ್ತು ಅಂತ ಹೇಳ್ತಾರೆ. ಅವೆಲ್ಲ ಕಾಲ್ಪನಿಕ ಅಂತ ನಾವು ಅನ್ಬೋದು. ಆದರೆ ಕಾಲ್ಪನಿಕವಾಗಿ ಒಂದು ಚಿತ್ರವನ್ನು ಮಾಡಬೇಕಾದ್ರೂ ಕೂಡ ಅವನು ಎಲ್ಲಿ ನೋಡಿದ್ದ? ಅವನಾಗರೆ ಒಂದು ಬಾಲವಿಲ್ಲದ ಮಂಕಿಯನ್ನು ಒಂದು ಚಿತ್ರ ಮಾಡಿದ್ದ. ಅದು ನೋಡ್ಬೇಕಾದ್ರೆ ಅವನು ಅದನ್ನು ನೋಡಿರ್ಬೇಕಲ್ವ, ಇಲ್ಲದೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಕಲ್ಪನೆ ಬರಬೇಕು ಅಂತಂದರೆ. ಹಾಗಾಗಿ ಮನುಷ್ಯನ ಕಲ್ಪನೆಗೆ ಕೂಡ ಒಂದು ಆಯಾಮ ಇದೆ. ಹೀಗೆ ಏಲಿಯನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ, ವಿಚಿತ್ರವಾಗಿ ಕುರೂಪವಾಗಿರುವಂತಹ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಬೇರೆ ಲೋಕದಲ್ಲಿ ಇದಾರಂತೆ ಅಂತ ಹೇಳ್ತಾ ಇದ್ವು. ಇವತ್ತು ನಾಸಾದವರ ಒಂದು ಅನ್ವೇಷಣೆಯ ಪ್ರಕಾರ ಏಲಿಯನ್ಸ್ಗಳು ಇದೆ ಅಂತ ಗೊತ್ತಾಗ್ತಾ ಇದೆ. ಹಾರುವ ತಟ್ಟೆಗಳು ಅಲ್ಲಲ್ಲಿ ಒಂದು ಬೀಳ್ತಾ ಇದ್ವು ಅಂತ ಹೇಳ್ತಾ ಇದ್ವು. ಅದಕ್ಕೆ ಕೆಲವೊಂದು ವೈಜ್ಞಾನಿಕ ಹಿನ್ನೆಲೆ ಗೊತ್ತಾಗದೆ ನಾವೇನು ಮಾಡ್ತಾಯಿದ್ವು, ಅವೆಲ್ಲ ಸುಳ್ಳೋದು, ಸುಮ್ಮನೆ ಏನೋ ಬೆಳಕು ಬಿದ್ದ ಹಾಗಾಗಿದೆ ಅಂತನೋ ಏನೋ ಒಂದು ಕತೆ ಹೇಳಿ ಅದನ್ನು ಕ್ಲೋಸ್ ಮಾಡ್ತಾಯಿದ್ವು. ಯಾಕೆಂದರೆ ವಿಷಯ ಗೊತ್ತಿಲ್ಲದೆ ಇದ್ದ ಇವತ್ತು ಏನಾಗ್ತಾಯಿದೆ ಅಂತಂದರೆ, ಮೆಡಿಟೇಷನ್ನಲ್ಲಿ ಕೂಡ ಏಲಿಯನ್ಸ್ ಮೆಡಿಟೇಷನ್ ಅಂತ ಇದೆ. ಐ ಗಾಟ್ ದಟ್ ಸಿಂಬಲ್, ನನ್ನ ಹತ್ರ ಒಂದು ಸಿಂಬಲ್ ಇದೆ, ಒಂದು ವ್ಯಕ್ತಿ ಕೊಟ್ಟಿದ್ದಾರೆ ನನಗೆ. ಅದನ್ನು ಮಾಡಿ ಏಲಿಯನ್ಸ್ನ ಮೆಡಿಟೇಟ್ ಮಾಡಿದಾಗ ನಾವು ಬಾಹ್ಯ ಪ್ರಪಂಚದ ಒಂದು ಜೀವಿಗಳ ಜೊತೆ ಸಂಪರ್ಕವನ್ನು ಸಾಧನೆ ಮಾಡಬಹುದು. ನಮಗೆ ಗೊತ್ತಿರುವಂತಹ ಎಷ್ಟೋ ವ್ಯಕ್ತಿಗಳಿದ್ದಾರೆ, ಚಿಕ್ಕ ಹುಡುಗರುಗಳು, ಅವರು ಮೆಡಿಟೇಷನ್ ಕೂತ್ಕೊಂಡಾಗ ಆ ಬೇರೆ ಲೋಕದ ಜೀವಿಗಳ ಜೊತೆ ಮಾತಾಡಿ ತಮ್ಮ ಸಂವಹನವನ್ನು ಮಾಡಿದ್ದನ್ನು ಕೇಳಿದ್ದೀವಿ. ಯೂಟ್ಯೂಬ್ಗಳಲ್ಲಿ ಕೂಡ ಬರ್ತಾಯಿದೆ ಬಂಧುಗಳೇ. ಇವತ್ತು ಇತ್ತೀಚೆಗೆ ಕೆಲವೇ ತಿಂಗಳುಗಳ ಹಿಂದೆ ಬಂದಂತಹ ಸುದ್ದಿ ಪ್ರಕಾರ ಕೂಡ ಚಂದ್ರಲೋಕದಲ್ಲಿ ಮಾನವ ಕಾಲಿಟ್ಟ ಮಿಷನ್ಗಳು ಹೋಗಿ ರೋವರ್ ಅಡ್ಡಾಡ್ತಾ ಇದೆ. ಆ ಟೈಮಲ್ಲಿ ತೆಗೆದಂತಹ ಫೋಟೋಗಳಲ್ಲೂ ಕೂಡ ಈ ಸಾಸರ್ ಪ್ಲೇಟ್ಸ್ ಅಂತ ಏನು ಹೇಳ್ತೀವಲ್ಲ, ಅಂತಂದರೆ ಬೇರೆ ಲೋಕದಲ್ಲಿ ತಿರುಗಾಡ್ತಿರುವಂತಹ ಒಂದು ಯಂತ್ರಗಳ ಚಿತ್ರಗಳು ಕೂಡ ಮಬ್ಬಾಗಿ ಕಾಣಿಸ್ತಾ ಇದೆ. ಅವ್ರಿಗೂ ಕೂಡ ವಿಜ್ಞಾನಿಗಳಿಗೆ ಒಂದು ಅನುಮಾನ ಬರ್ತಾ ಇದೆ, ಇವೆಲ್ಲ ಏಲಿಯನ್ಸ್ಗಳ ಕೈವಾಡ ಇರಬಹುದು ಅಂತಂದ್ಬಿಟ್ಟು. ಹಿಂದೆ ಎಷ್ಟೋ ಸತಿ ಕೆಲವು ಪುಸ್ತಕಗಳನ್ನ ಓದಿರ್ತೀವಿ ನಾವು. ಸ್ವಾಮಿ ವಿವೇಕಾನಂದ ಅವರ ಪುಸ್ತಕಗಳಿದೆ ಇರಬಹುದು. ಆ ಬುಕ್ಗಳಲ್ಲಿ ಏನು ಕೊಡ್ತಾ ಇದೆ ಅಂತಂದರೆ, ಏಲಿಯನ್ಸ್ಗಳು ಈ ಭೂಲೋಕಕ್ಕೆ ಬರ್ತಾಯಿದೆ,
ಅವರು ನಮಗಿಂತ ಬಹಳ ಮುಂದುವರಿದ ಜೀವಿಗಳು. ಅವರು ತುಂಬ ಅನ್ವೇಷಣೆಗಳನ್ನು ಮಾಡಿಕೊಂಡು ಆ ಲೋಕದಲ್ಲಿ ನಮಗಿಂತ ಬಹಳ ಮುಂದುವರೆದಿದ್ದಾರೆ. ಬರೀ ನಮ್ಮ ನೆನಪಿನ ವೇಗದಲ್ಲಿ ಬೆಳಕಿನ ವೇಗಕ್ಕಿಂತ ಜಾಸ್ತಿಯಾಗಿ ಒಂದು ಕಡೆ ಇನ್ನೊಂದು ಕಡೆ ಬರಬಲ್ಲರು. ಅನ್ನ ಆಹಾರಗಳು ಬಿಲ್ಲದೇ ಬರೀ ವಾತಾವರಣದ ಒಂದು ಶಕ್ತಿಯನ್ನು ಹೀರ್ಕೊಂಡು ಬದುಕಬಲ್ಲರು ಅನ್ನೋವಂಥ ವಿಷಯಗಳನ್ನು ಹಿಂದೆ ಕೇಳಿದ್ವು ಕಾಲ್ಪನಿಕವಾಗಿ. ಇವತ್ತು ಅವೆಲ್ಲ ನಿಜ ಅನ್ನುವಂತಹ ದಿನಗಳು ತುಂಬ ಹತ್ತಿರ ಬರ್ತಾಯಿದೆ. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ? ಇದೆಲ್ಲ ಏನು ಉಪಯೋಗ? ನೋಡಿ, ನಿಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು 50 ವರ್ಷದ ಈಚೆಗೆ ನಾವು ಕಲಿತಾ ಇರೋದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗ್. ರೇಖಿ ಅನ್ನೋದೇನು? ಒಂದು ಶಕ್ತಿ. ನಾವು ಕೇಳ್ತೀವಿ, ತೋರ್ಸೋಕ್ಕಾಗತ್ತಾ? ಇಲ್ಲ. ಆದರೆ ನಾವು ಎಷ್ಟೋ ಎಪಿಸೋಡಲ್ಲಿ ಕೂಡ ಹೇಳಿದ್ದೀನಿ, ನಮ್ಮ 2 ಕೈಗಳನ್ನು ಚೆನ್ನಾಗಿ ಉಜ್ಜಿದಾಗ ಒಂದು ಹೀಟ್ ಉತ್ಪತ್ತಿ ಆಗುತ್ತೆ. ಕೈಗಳನ್ನು ಹೀಗೆ ಚಕ್ರಾಕಾರವಾಗಿ ತಿರುದಾಗ ಒಂದು ರೀತಿಯ ಎನರ್ಜಿ ಮೂಮೆಂಟ್ ನಮ್ಮ 2 ಅಂಗಗಳ ಮಧ್ಯದಲ್ಲಿ ಆಗುತ್ತೆ. ಅದೇ ರೇಖಿ ಎನರ್ಜಿ. ಪ್ರಾಣಿಕ್ ಎನರ್ಜಿ ಕಲರ್ಗಳನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಆ ರೇಖಿ ಎನರ್ಜಿ ಕೊಟ್ಟಾಗ ಅದಕ್ಕೆ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತೀವಿ. ಈ 2 ಆಯಾಮಗಳನ್ನು ತಗೊಳ್ಳೋಣ. ಇವೆಲ್ಲ ಕೂಡ ವಿಶ್ವ ತರಂಗಗಳೇನೆ. ಏನು ಹೊರಗಡೆಯಿಂದ ಬಂದಿರೋದಲ್ಲ, ನಮ್ಮ ದೇಹದ ಒಳಗಡೆಯಿಂದ ಬಂದಿದ್ದಲ್ಲ, ಎಲ್ಲವೂ ಇದೆ. ಹೇಗೆ ಒಂದು ವ್ಯಕ್ತಿ ಸಮುದ್ರದ ಒಳಗೆ ಮುಳುಗಿದಾಗ ಅವನ ದೇಹದ ಒಳಗೂ ನೀರಿರುತ್ತೆ, ಹೊರಗೂ ನೀರಿರುತ್ತೋ ಹಾಗೆ ಈ ವಿಶ್ವದ ತರಂಗಗಳ ಒಳಗಡೆ ನಾವಿದ್ದೀವಿ. ನಮ್ಮ ಒಳಗೂ ಕೂಡ ವಿಶ್ವ ತರಂಗಗಳು ತುಂಬಿಕೊಂಡಿದೆ. ಅದಕ್ಕೆ ಒಂದು ಉದಾಹರಣೆ ಅಂದರೆ, ಒಂದು ಬೆಲೂನ್ ತೊಗೊಳ್ಳಿ, ಬಾಯಲ್ಲಿಟ್ಕೊಂಡು ಜೋರಾಗಿ ಊದಾಗ ಏನಾಗುತ್ತೆ, ಅದರ ಒಳಗಡೆ ಕೂಡ ಹವೆ ತುಂಬಿರುತ್ತೆ, ಹೊರಗಡೆ ಕೂಡ ವಾತಾವರಣದಲ್ಲಿ ಹವೆ ತುಂಬಿರುತ್ತೆ. ಅದಕ್ಕೂ ಏನು ವ್ಯತ್ಯಾಸ ಅಂದರೆ, ಆ ಪ್ಲಾಸ್ಟಿಕ್ ತಿನ್ನ ಲೇಯರ್ ಇರುತ್ತಲ್ಲ, ಅದೊಂದೇ ಒಂದು ಅಡ್ಡಗೋಡೆ. ಒಂದು ಪಿನ್ ತೊಗೊಂಡು ಚುಚ್ಚಿದಾಗ ಏನಾಗುತ್ತೆ, ಆ ಬೆಲೂನ್ ಒಡೆಯುತ್ತೆ. ಆ ಒಳಗಡೆ ಇದ್ದಂತಹ ಹವೆ ಹೊರಗಡೆ ಹವೆಗೆ ಮಿಕ್ಸಪ್ ಆಗುತ್ತೆ. ಒಳಗಡೆ ಇರುವಂತಹ ಗಾಳಿ ಹೊರಗಡೆ ಇರುವಂತಹ ಗಾಳಿ ಜೊತೆ ಮಿಕ್ಸ್ ಆಗುತ್ತೆ. ಇದು ಏನು ತೋರಿಸುತ್ತೆ? ಗಾಳಿ ಅಲ್ಲೂ ಇತ್ತು, ಇಲ್ಲೂ ಇತ್ತು. ನಾವು ಬರ್ಸ್ಟ್ ಮಾಡಿದಾಗ ತಿರ್ಗಿ ಅಲ್ಲಿಗೆ ಸೇರ್ಕೋತು. ನಮ್ಮ ಜೀವನ ಕ್ರಮವು ಕೂಡ ಆಧ್ಯಾತ್ಮಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಹೀಗೆ ಬಂಧುಗಳೇ, ನಮ್ಮ ಆತ್ಮ ನಮ್ಮ ಒಂದು ಪರಮಾತ್ಮಕ್ಕೆ ಸೇರ್ಕೊಳ್ಳೋದು. ಹೇಗೆ ಬೆಲೂನಿನ ಒಳಗಿರೋ ಗಾಳಿ ಹೊರಗಡೆ ವಾಯುಗೆ ಸೇರ್ಕೋತೋ ಹಾಗೆ ನಮ್ಮ ದೇಹದಲ್ಲಿರುವಂತಹ ಆತ್ಮ ಪರಮಾತ್ಮನಲ್ಲಿ ಲೀನವಾದವು ಅಂತ ಹೇಳ್ತೀವಿ. ಪರಮಾತ್ಮ ಅನ್ನೋದೇನು? ನಮ್ಮ ಸುತ್ತಲೂ ಇರುವಂತಹ ಅದಮ್ಯ ಚೇತನವಾಗಿರುವಂತಹ ಒಂದು ಪ್ರಪಂಚ. ಅದು ಉಚ್ಚಾತ್ಮ ಅಂತ ಹೇಳ್ಬೋದು, ಅಥವಾ ಏನು ಬೇಕಾದ್ರೂ ಕರಿಬೋದು. ನಮ್ಮ ಗ್ರಹಿಕೆಗೆ ಸಂಬಂಧಪಟ್ಟಂತಹ ಲೆವೆಲ್ಗಳಲ್ಲಿ ಆ ಹೆಸರುಗಳನ್ನು ನಾವು ಕರಿತಾ ಹೋಗ್ತಾ ಇರ್ತೀವಿ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಈಗ ಎನರ್ಜಿ ಅನ್ನೋದು ನಮ್ಮ ನಿಜ ಜೀವನದಲ್ಲಿ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಹೇಗೆ ನಮಗೆ ಹತ್ತಿರವಾಗಿದೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ವಿಶ್ವ ತರಂಗಗಳು ಅನ್ನೋ ಬಗ್ಗೆ ನಾವು ಮಾತಾಡ್ತಾ ಇರೋದು. ಈಗ ಎಲ್ಲ ಒಂದು ಕಡೆ ವಾಮಾಚಾರ ಮಾಡಿರ್ತಾರೆ. ನೀವು ನಂಬಿ ಬಿಡಿ, ಖಂಡಿತ ಅದು ನಡೀತಾ ಇದೆ ಬಂಧುಗಳೇ. ಎಷ್ಟೋ ಜನ ಅದರಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ಮಾಡಬೇಡಿ ಅಂತಲೂ ಹೇಳ್ತಾರೆ, ಮಾಡೋರನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಅನಿಸಿಕೆಗಳಷ್ಟು. ಆದರೆ ಇಷ್ಟು ಕೋಟ್ಯಾನುಕೋಟಿ ಜನಗಳಿರೋಂಥ ಕಡೆಗಳಲ್ಲಿ ಕೆಲವೊಂದು ಆಚರಣೆಗಳನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಆದರೆ ಆ ವಾಮಾಚಾರ ಯಾರು ಮಾಡ್ತಾರೆ? ನೀವೇ ಉದಾಹರಣೆ ತಗೊಳ್ಳಿ. ನಿಮ್ಮ ಎದುರುಗಡೆ ಬಂದು ಯಾರು ಕೂತ್ಕೊಂಡು ನಿಮಗೆ ತೊಂದರೆ ಆಗಲಿ ಅಂತ ಯಾರೂ ಮಾಡೋದಿಲ್ಲ. ಎಲ್ಲೋ ಸ್ಮಶಾನದಲ್ಲೋ ಯಾವುದೋ ಒಂದು ಕಾಡಿನ ಮಧ್ಯದಲ್ಲೋ ಮರದ ಹತ್ರ ಎಲ್ಲೋ ಹೋಗಿ ಮಾಡಿರ್ತಾರೆ. ಮಾಡಿದಾಗ ನಿಮಗೆ ಅದರ ಎಫೆಕ್ಟ್ ಆಗುತ್ತೆ. ನಿಮ್ಮ ಮನೆ ಇರೋದು ಯಾವುದೋ ಊರಲ್ಲಿ, ಅವರು ಮಾಡಿರೋದು ಯಾವುದೋ ಜಾಗದಲ್ಲಿ. ಅದರಿಂದ ಏನೋ ಅಟಾಮಿಕ್ ರೇಸ್ ಬರೋದಿಲ್ಲ, ಏನೂ ಇಲ್ಲ. ಹಾಗಾದರೆ ಯಾವ ಒಂದು ತರಂಗ ಬಂದು ನಿಮಗೆ ತೊಂದರೆ ಕೊಡ್ತಾ ಇದೆ? ಸ್ವಲ್ಪ ಆಲೋಚನೆ ಮಾಡಿ. ಅದೇ ವಿಶ್ವ ತರಂಗ. ಹೇಗೆ ಒಳ್ಳೆಯ ತರಂಗಗಳನ್ನು ನಾವು ಉತ್ಪತ್ತಿ ಮಾಡ್ಬೋದು, ಹಾಗೆ ಕೆಟ್ಟ ತರಂಗಗಳನ್ನು ಕೂಡ ಉತ್ಪತ್ತಿ ಮಾಡ್ಬೋದು. ತರಂಗ ಎಲ್ಲಿಂದ ಉತ್ಪತ್ತಿ ಆಗೋದು? ದೇವರಿಂದ ಅಂತ ಹೇಳ್ತೀನಿ. ನಾನು ಪದೇ ಹೇಳ್ತಾ ಇದ್ದೀನಿ. ದೇವರು ಅಂತಂದರೆ ಯಾವುದೇ ಕಾಲ್ಪನಿಕ ವ್ಯಕ್ತಿ ಆಗಲಿ, ಒಂದು ರಕ್ತ ಮಾಂಸ ಇರುವಂತಹ ವ್ಯಕ್ತಿ ಅಲ್ಲ. ದೇವರು ಈಸ್ ಈಕ್ವಲ್ ಟು ನಮ್ಮ ಇಮ್ಯಾಜಿನೇಷನ್, ಥಾಟ್ ಫಾರಮ್ ಅಥವಾ ಇಂಟೆನ್ಷನ್. ಯಾವ ವಾಮಾಚಾರ ಮಾಡುವಂತಹ ವ್ಯಕ್ತಿ, ಅವನ ಗುರಿ ಏನಿರುತ್ತೆ, ಅವನ ಇಂಟೆನ್ಷನ್ ಏನಿರುತ್ತೆ, ಎಷ್ಟು ಪ್ರಬಲವಾಗಿ ಅವನ ಇಮ್ಯಾಜಿನೇಷನ್ನ ಅವನು ಪ್ರವಹಿಸ್ತಾನಲ್ಲ, ಅದೇ ತರಂಗ. ಆ ವಿಶ್ವ ತರಂಗಗಳನ್ನ ಅಲ್ಲಾಡಿಸುವಂಥ ಶಕ್ತಿ ಅದಕ್ಕೆ. ಎಲ್ಲೋ ಸತಿ ಕಥೆಗಳು ಕೇಳಿರ್ತೀವಿ ನಾವು. ಒಬ್ಬ ಯಾವುದೋ ಋಷಿ ಇಡೀ ಸಮುದ್ರವನ್ನು ಆಪೋಷಣೆ ಮಾಡ್ದ, ಇವೆಲ್ಲ ಕೇಳ್ತಾ ಇರ್ತೀವಿ. ಕೇಳಿದಾಗ ನಾವು ಕಾಲ್ಪನಿಕ ಅಂತ ಅನ್ಕೋತೀವಿ. ಇಲ್ಲ ಬಂಧುಗಳೇ, ವಿಶ್ವ ತರಂಗಕ್ಕೆ ಆ ಶಕ್ತಿ ಇದೆ. ಹಿಂದೆ ಒಂದು ಕಾಲ ಇತ್ತು, ಇವೆಲ್ಲ ಮೂಢನಂಬಿಕೆ ಅಂತಂದ್ಬಿಟ್ಟು, ಇವೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಆಗೋಗಿರುವಂತಹ ಕಾಲ ಇದು. ಹಾಗಾಗಿ ಎದೆ ತಟ್ಟಿ ಹೇಳ್ತಾ ಇದ್ದೀನಿ, ಇವೆಲ್ಲ ನಡೀತಾ ಇದೆ. ಎರಡನೇದು ದೇವರ ಅಭಿಷೇಕ. ಇದು ಕೂಡ ನಾವು ವಿಶ್ವ ತರಂಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಮನೆ ಯಾವುದೋ ಒಂದು ಏರಿಯಾದಲ್ಲಿರುತ್ತೆ, ನಿಮಗೇನೋ ಒಂದು ತೊಂದರೆ ಇರುತ್ತೆ. ಯಾವುದೋ ಜ್ಯೋತಿಷಿಗಳು ಅಥವಾ ಯಾರೋ ಹಿರಿಯರನ್ನೋ ಏನೋ ಕೇಳಿದಾಗ ನಿಮ್ಮ ಮನೆ ದೇವರು ಶಾಪ ಇರ್ಬೋದು, ಅಥವಾ ನಿಮ್ಮ ಹಿರಿಯರ ಶಾಪ ಇರ್ಬೋದು, ಏನೋ ಒಂದು ಅವ್ರಿಗೆ ಗೊತ್ತಿರುವಂತಹ ಒಂದು ಪರಿಹಾರವನ್ನು ಹೇಳ್ತಾರೆ.
ಅದು ಅವರೇ ಏನೋ ಸೃಷ್ಟಿ ಮಾಡ್ಕೊಂಡಿದ್ದಲ್ಲ, ತಲೆತಲಾಂತರಗಳಿಂದ ಬಂದಂತಹ ಸಂಪ್ರದಾಯಗಳಿಂದ ಮಿಂದು ಎದ್ದ ಜನಗಳ ಬಾಯಲ್ಲಿ ಬರುವಂತಹ ಪರಿಹಾರಗಳಿದು. ತಕ್ಷಣ ಬಂದಿರೋದೇನಲ್ಲ. ಇದರಲ್ಲಿ ಒಳ್ಳೆಯವರು ಕೆಟ್ಟವರು ಪ್ರಶ್ನೆ ಬರೋದೇ ಇಲ್ಲ, ಅಂತಸ್ತುಗಳು ಕೂಡ ಬರೋದಿಲ್ಲ. ಎಂತಹ ದೊಡ್ಡವರು ಕೂಡ ಈ ದೇವರೊಳಗೆ ಮರೆ ಹೊಡಿತಾರೆ. ಇತ್ತೀಚಿನ ದಿನಗಳಲ್ಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಇರ್ಬೋದು, ಇಂಟರ್ನ್ಯಾಷನಲ್ ಪ್ಲೇಯರ್ ಬಂದುಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸ್ತಾನೆ. ಹಾಗೆ ತುಂಬ ದೊಡ್ಡ ಸಿನಿಮಾ ಸೆಲೆಬ್ರಿಟಿ ಇರ್ತಾರೆ, ಇನ್ನೊಂದು ಕಡೆ ಬಂದು ಅಭಿಷೇಕ ಮಾಡಿಸ್ತಾರೆ. ಅವರಿರೋದು ಬಾಂಬೆನಲ್ಲೋ ಡೆಲ್ಲಿನಲ್ಲೋ ಎಲ್ಲೋ, ಪೂಜೆ ಮಾಡಿಸ್ತಾ ಇರೋದು ಕರ್ನಾಟಕದ ಯಾವುದೋ ಒಂದು ದೇವಸ್ಥಾನದಲ್ಲಿ. ಹಾಗಾದರೆ ಇಲ್ಲಿ ಇವರು ಪೂಜೆ ಪುನಸ್ಕಾರ ಮಾಡಿದಾಗ ಯಾವ ರೇಸು ಇಲ್ಲಿಂದ ಅವ್ರ ಮನೆಗೆ ಇಲ್ಲೇನು ಇರೋದಿಲ್ಲ, ಅವರು ಅಲ್ಲೇ ಎದುರುಗಡೆ ಕೂತಿರೋದಿಲ್ಲ, ಪೂಜೆ ಪುನಸ್ಕಾರನ ಮಾಡಿ ವಾಪಸ್ ಊರಿಗೆ ಹೊರಟೋಗ್ತಾರೆ. ಆಗ ಪೂಜೆ ಮಾಡಿದವ್ರು ಯಾರೋ, ಮಾಡಿಸ್ದವ್ರು ಯಾರೋ, ಅವ್ರು ಇದ್ದ ಜಾಗ ಬೇರೆ, ಮಾಡಿಸಿದ್ದ ಜಾಗ ಬೇರೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಇಲ್ಲಿಗೆ ಹೋಗಿ ಬಂದೆ, ನನಗೆ ತುಂಬ ಒಳ್ಳೆಯದಾಯಿತು, ತುಂಬ ಚೆನ್ನಾಗಿದೆ. ಯಾವ ಶಕ್ತಿ ಇಲ್ಲಿಂದ ಪ್ರವಹಿಸಿ ಅವ್ರನ್ನ ಒಳ್ಳೇದು ಮಾಡ್ತು, ಅದೇ ವಿಶ್ವತರಂಗ. ಈಗ ನಿಮಗೆ ಅರ್ಥ ಆಯಿತು ಅಂತ ಹೇಳ್ತೀನಿ. ಆಮೇಲೆ ಹಾರೈಕೆಗಳು. ಮಗ ಜಪಾನಲ್ಲೋ US ಅಲ್ಲೋ ಓದ್ತಾ ಇರ್ತಾನೆ, ಇಲ್ಲಿ ತಂದೆ ತಾಯಿಗಳು ಅವ್ನು ಹುಟ್ಟಿದಬ್ಬದ ದಿವಸಕ್ಕೆ ಹಾರೈಕೆ ಮಾಡ್ತಾರೆ, ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಮೆಸೇಜ್ ಕಳಿಸ್ತಾರೆ. ಅಥವಾ ಮನೇಲಿ ದೇವ್ರ ಪೂಜೆ ಮಾಡಿಬಿಟ್ಟು ಅವನ ಹೆಸರಿನಲ್ಲಿ 10 ಜನಕ್ಕೆ ಊಟ ಹಾಕಿ ಹಾರೈಕೆಗಳನ್ನು ಕಳಿಸ್ತಾರೆ ಶುಭ ಸಂದರ್ಭಗಳಲ್ಲಿ. ಆ ಹಾರೈಕೆ ಅವ್ರಿಗೆ ರೀಚ್ ಆಗುತ್ತಾ? ಏನು ಹೋಗುತ್ತೆ ರೀಚ್? ಏನಿಂದ ವೈರ್ಲೆಸ್ ಮೆಸೇಜ್ ಹೋಗುತ್ತೆ? ಇಲ್ಲ. ಹಾರೈಕೆ ಕೂಡ ಒಂದು ಇಂಟೆನ್ಷನ್. ಅಂದರೆ ಇದು ನಮ್ಮೆಲ್ಲ ಏನು ಅರ್ಥ ಮಾಡ್ಕೋಬೋದು ಅಂತಂದರೆ, ವಿಶ್ವದಲ್ಲಿ ತರಂಗಗಳಿವೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಆದಂತಹ ಒಂದು ಶಕ್ತಿ ಇದೆ. ಜೊತೆಗೆ ಮಾನವ ವ್ಯಕ್ತಿ ಏನಿದಾನಲ್ಲ, ಅವನ ಇಮ್ಯಾಜಿನೇಷನ್ ಕೂಡ ವಿಶ್ವತರಂಗ ದೈವಿ ಶಕ್ತಿಗೆ ಸಮಾನಾಂತರವಾದದ್ದು. ಯಾವ ಮನುಷ್ಯ ತನ್ನ ದೈವಿಕ ಶಕ್ತಿಯಿಂದ, ಅಂದರೆ ಮಾನಸಿಕ ಇಮ್ಯಾಜಿನೇಷನ್ ಶಕ್ತಿಯಿಂದ, ಪ್ರಬಲವಾದ ಇಂಟೆನ್ಷನ್ನಿಂದ ಒಂದು ವಿಷಯವನ್ನು ಅವನು ಹೊರಹಾಕ್ತಾನೆ, ಪ್ರತಿಫಲಿಸ್ತಾನೆ, ಅದು ಖಂಡಿತ ಕೆಲಸ ಮಾಡುತ್ತೆ. ಮ್ಯೂಸಿಕ್ ಥೆರಪಿ ತಗೊಳ್ಳಿ. ಒಂದು ಮ್ಯೂಸಿಕ್, ನನಗೆ ಯಾವುದೋ ಒಂದು ಹಿಂದಿ ಭಾಷೆನೇ ಬರೋದಿಲ್ಲ, ಆದರೆ ಸುಮಧುರವಾದ ಒಂದು ಮೆಲೋಡಿಯಸ್ ಮ್ಯೂಸಿಕ್ ಹಾಕಿದಾಗ ನನಗೇ ಗೊತ್ತಿಲ್ಲದಿದ್ದಾಗೆ ನಮ್ಮ ದೇಹದ ಕಣಗಳು ಕೂಡ ಒಂಥರ ಶೂನ್ಯ ಧ್ಯಾನ ಕೊಟ್ಟೋಗ್ಬಿಡುತ್ತವೆ. ಹೋಗ್ಬಿಟ್ಟು ಆರಾಮ್ ನಿದ್ದೆ ಮಾಡ್ತೀವಿ, ರಿಲ್ಯಾಕ್ಸ್ ಆಗುತ್ತೆ. ಒಂದು ಮಗು ಯಾವ ಭಾಷೆ ಕೂಡ ಗೊತ್ತಿರೋದಿಲ್ಲ, ಅದಕ್ಕೆ ತಾಯಿಯ ಒಂದು ಲಾಲಿಯ ಹಾಡು ಕೇಳಿದಾಗ ಏನಾಗುತ್ತೆ, ಆ ವೈಬ್ರೇಷನ್ ಅಂತ ಏನು ಹೇಳ್ತೀವಲ್ಲ, ಈಗ ನೋಡಿ ವಿಶ್ವತರಂಗಗಳು ವೈಬ್ರೇಷನ್ ಅನ್ನೋ ಮಟ್ಟಕ್ಕೆ ನೀವು ಬಂದರೆ, ಈಗ ಆ ವೈಬ್ರೇಷನ್ನೇ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ವೈಬ್ರೇಷನ್ ಅನ್ನೋದು ಇಡೀ ಪ್ರಪಂಚವನ್ನು ಆವರಿಸಿದೆ. ಪ್ರಪಂಚದ ಉಗಮಕ್ಕೂ ಕೂಡ ವೈಬ್ರೇಷನ್ನೇ ಕಾರಣ, ಪ್ರಪಂಚದ ಎಲ್ಲ ಕಾರ್ಯಗಳಿಗೂ ಕೂಡ ವೈಬ್ರೇಷನ್ನೇ ಕಾರಣ, ಅದನ್ನು ಸಹಬಂದಿಗೆ ತರಬೇಕಾದ್ರೂ ಕೂಡ ವೈಬ್ರೇಷನ್ನೇ ಕಾರಣ ಬಂಧುಗಳೇ. ಹೋಮ ಹವನಗಳನ್ನು ಮಾಡ್ತಾರೆ ಎಲ್ಲೋ ಒಂದು ಕಡೆ, ಯಾವುದೋ ದೇವಸ್ಥಾನದಲ್ಲಿ, ಯಾವುದೋ ಒಂದು ಮಾನ್ಯಗಳಲ್ಲಿ ಹೋಮ ಹವನಗಳನ್ನು ಮಾಡ್ತಾರೆ. ಹಾಗಾದರೆ ಅಲ್ಲಿಂದ ಏನು ಬರುತ್ತೆ? ಅಲ್ಲಿಗೆ ಏನಾದ್ರು ಒಂದು ರಾಕೆಟೋ ಸ್ಪುಟ್ನಿಕ್ಕೋ ಬರುತ್ತಾ? ಇಲ್ಲ. ಅವರು ಪ್ರಕೃತಿಗೆ ಅವರು ಮಾಡುವಂತಹ ಒಂದು ಮಂತ್ರದ ಉಚ್ಚಾರಣೆಯ ವೈಬ್ರೇಷನ್, ತಿರ್ಗಾ ನೋಡಿ ವೈಬ್ರೇಷನ್ ಬಂತು, ಅದೇ ವಿಶ್ವತರಂಗಗಳು. ಆ ಉಚ್ಚಾರಣೆಯನ್ನು ಮಾಡ್ತಿರೋಂಥ ಟೈಮಲ್ಲಿ ಆ ಕಾಲ್ಪನಿಕವಾಗಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ, ಅದು ಸಂವಹನ ರೀತಿ ವರ್ಕ್ ಮಾಡಿ, ಅದರ ಇಂಟೆನ್ಷನ್ ಯಾರಿಗೆ ಯಾವ ವ್ಯಕ್ತಿಗೆ ಏನು ಒಳ್ಳೇದಾಗಬೇಕು ಅಂತಿರುತ್ತೋ ಅದು ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ. ಕೆಟ್ಟದ್ದು ಮಾಡಬೇಕು ಅಂದರೆ ಕೆಟ್ಟದ್ದು ಕೂಡ ಆಗ್ತಾಯಿದೆ. ಹಾಗಾಗಿ ಮೊದಲು ಹೇಳಿದ ವಿಷಯವನ್ನೇ ರಿಪೀಟ್ ಮಾಡ್ತೀನಿ. 144 ಕೋಟಿ ಜನಸಂಖ್ಯೆಯಲ್ಲಿ 122 ಕೋಟಿ ಜನಸಂಖ್ಯೆಯ ಕೈಯಲ್ಲಿ ಒಂದು ಮೊಬೈಲ್ ಇದ್ದಾಗ ಏನಾಗುತ್ತೆ, ಒಂದು ಮೊಬೈಲ್ ಇನ್ನೊಂದು ಮೊಬೈಲ್ಗೆ ಕ್ಲಾಶ್ ಆಗೋದಿಲ್ಲ. ಹೇಗೆ ಸಂವಹನ ಏರ್ಪಡುತ್ತೋ ಅದೇ ರೀತಿಯಲ್ಲಿ ಈ ವಿಶ್ವ ತರಂಗಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಷಯಗಳನ್ನು ದಾಟಿಸ್ತಾ ಹೋಗ್ತಿರುತ್ತೆ, ಎನರ್ಜಿಗಳನ್ನು ಟ್ರಾನ್ಸ್ಫಾರ್ಮ್ ಮಾಡ್ತಾ ಹೋಗ್ತಾ ಇರುತ್ತೆ. ನಾವಿಲ್ಲಿ ಮಾಡಿದ ಕ್ಷಣ ಮಾತ್ರದಲ್ಲಿ ವೈರ್ಲೆಸ್ ಇಲ್ಲದೇ ಅಮೇರಿಕಾ ಇರ್ಬೋದು, ಚೈನಾ ಇರ್ಬೋದು, ಮತ್ತೊಂದು ದೇಶದ ವ್ಯಕ್ತಿಗಳ ಜೊತೆ ಸಂಪರ್ಕ ಸೇತುವಾಗಿ ಕೆಲಸ ಮಾಡ್ತಾ ಇದೆ. ಅಷ್ಟು ಚೆನ್ನಾಗಿದೆ ಈ ವಿಶ್ವ ತರಂಗಗಳು. ಈ ವಿಶ್ವ ತರಂಗಗಳ ಉಪಯೋಗ ಏನಾಗಿದೆ, ಏನಾಗಿಲ್ಲ ಹೇಳಿ. ಈಗ ನೋಡಿ, ಇಷ್ಟು ದಿವಸ ನಾನು ಹೇಳ್ತಾ ಇದ್ದೆ ರೇಖಿ, ಪ್ರಾಣಿಕ್ ಹೀಲಿಂಗ್ಗಳು ನಿಮಗೆಲ್ಲ ಅನುಭವಕ್ಕೆ ಬಂದಿದೆ. ಒಂದು ರೇಖಿ ಎನರ್ಜಿ ಕೊಟ್ಟರೆ ಆ ವ್ಯಕ್ತಿ ಎಲ್ಲಿದ್ದರೂ ಕೂಡ, ಒಂದು ಇಟಲಿಯಲ್ಲಿ ಇರಲಿ ಏನೇ ಇರಲಿ, ಅವನು ಗುಣ ಕಾಣಿಸ್ತಾ ಇತ್ತು. ಹಾಗೆಯೇ ನಮ್ಮ ಮಕ್ಕಳು ಎಲ್ಲೋ ದೂರದಲ್ಲಿದ್ದವ್ರಿಗೆ ಹಾರೈಕೆ ಮಾಡಿದಾಗ ಅವ್ರಿಗೆ ಸಮಾಧಾನ ಆಗ್ತಾಯಿತ್ತು. ಹಾಗೆ ರಿವರ್ಸ್ ಈಸ್ ಆಲ್ಸೋ ಟ್ರೂ. ನಮಗೆ ನಾವು ಹೇಳ್ತೀವಿ ದೇಹದ ಒಂದೊಂದು ಅಂಗಗಳು ಕೂಡ ಎಷ್ಟು ಮುಖ್ಯ ಅಂತಂದರೆ, ನಮಗೆ ತುಂಬ ಪ್ರೀತಿ ಪಾತ್ರರಾದವರು ಅಥವಾ ಮಕ್ಕಳು, ರಕ್ತ ಸಂಬಂಧಿಗಳು ಸತ್ತಾಗ ನಮ್ಮ ಹೊಟ್ಟೆ ಹಿಂಡ್ದಂಗೆ ಆಯಿತು ಅಂತ ಹೇಳ್ತೀವಿ, ಎದೆ ಹಿಂಡ್ದಂಗೆ ಆಯಿತು ಅಂತ ಯಾರೂ ಹೇಳೋದಿಲ್ಲ. ಸೊ ಎನರ್ಜಿ ಫ್ಲೋ ಫ್ರಮ್ ಅವರ್ ನೇವಲ್ ಏರಿಯಾ, ಅಂದರೆ ಎನರ್ಜಿ ನಮ್ಮ ದೇಹದ ಒಂದೊಂದು ಭಾಗದಿಂದ ಏನು ಪ್ರವಹಿಸುತ್ತೆ, ಒಂದೊಂದಕ್ಕೂ ಒಂದು ನಿರ್ದಿಷ್ಟವಾದಂತಹ ಒಂದು ಮಾನದಂಡ ಇದೆ. ನನಗೆ ರಕ್ತ ಸಂಬಂಧ ಬೇಕಾದಂತಹ ಮಕ್ಕಳು ಮರಿಗಳು ಸತ್ತಾಗ ನನ್ನ ಕರುಳು ಹಿಂಡದಂತಾಗತ್ತೆ. ಅದೇ ರೀತಿ
ನನ್ನ ಒಂದು ಇಷ್ಟಪಟ್ಟಂಥ ಹುಡುಗಿ ಅಥವಾ ಹುಡುಗ ಏನಾದ್ರು ತೊಂದರೆಯಲ್ಲಿ ಸಿಲುಕೊಂಡಾಗ ಅವನು ಹಿಂಸೆಪಟ್ಟಾಗ ಹೃದಯ ಹಿಂಡದಂಗೆ ಅಂತ ಹೇಳ್ತೀವಿ, ಕರುಳು ಹಿಂಡದಂಗೆ ಅಂತ ಹೇಳಲ್ಲ ಬಂಧುಗಳೇ. ಹಾಗೆ ಒಂದು ಪರೀಕ್ಷೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದಾಗ ಎದೆ ತಟ್ಟಿ ನೀ ಚೆನ್ನಾಗಿ ಮಾಡಿದೆ ಅಂತ ಯಾರೂ ಹೇಳಲ್ಲ, ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತೀವಿ. ಹಾಗೆ ತುಂಬ ದುಃಖದಲ್ಲಿದ್ದಾಗ ಎದೆಗೆ ಸಾಂತ್ವನ ಮಾಡ್ತೀವಿ. ಆಶೀರ್ವಾದ ಮಾಡಬೇಕಾದ್ರೆ ತಲೆ ತಟ್ತೀವಿ, ಪಾದವನ್ನು ಯಾರೂ ತಟ್ಟೋದಿಲ್ಲ. ಆಶೀರ್ವಾದ ಬೇಡಕ್ಕೆ ಬಂದಾಗ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಬರೀ ತರಂಗಗಳು, ವಿಶ್ವ ತರಂಗಗಳು ಇರಬಹುದು, ಆದರೆ ಈ ಮನುಷ್ಯ ಜೀವಿ ಒಬ್ಬ ರೋಬೋಟಿಕ್ ಮಿಷನ್ ಇದ್ದಂಗೆ ಒಂದೊಂದು ದೇಹದ ಭಾಗದಿಂದ ಒಂದೊಂದು ಥರ ಎನರ್ಜಿಗಳನ್ನು ಸ್ವೀಕೃತ ಮತ್ತು ಕಳಿಸುವ ಕೆಲಸಗಳನ್ನು ಈ ಮನುಷ್ಯ ರೋಬೋಟ್ ಮಾಡ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಡೆವಲಪ್ ಮಾಡಿದಂತಹ ಒಂದು ವ್ಯಕ್ತಿ ಒಂದು ಎಕ್ವಿಪ್ಮೆಂಟನ್ನು ಜರ್ಮನಿಯವರು ಮಾಡಿದ್ದಾರೆ. ಆ ಒಂದು ಎಕ್ವಿಪ್ಮೆಂಟ್ ಏನು ಕೆಲಸ ಮಾಡುತ್ತೆ, ವೈಬ್ರೇಷನಲ್ ಥೆರಪಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಜರ್ಮನ್ ಟೆಕ್ನಾಲಜಿ ಇರುವಂತಹ ಈ ಒಂದು ಎಕ್ವಿಪ್ಮೆಂಟ್ ಅಲ್ಲಿಯ ದೇಶದ ಒಂದು ಪೇಟೆಂಟನ್ನು ಹೊಂದಿದೆ. ಅಲ್ಲಿಯ ಒಂದು ಯುರೋಪ್ ಕಂಟ್ರಿಯ ಒಳ್ಳೆ ಎಕ್ವಿಪ್ಮೆಂಟ್, ಮೆಡಿಕಲ್ ಎಕ್ವಿಪ್ಮೆಂಟ್ ಅಂತ ಅಂದ್ಬಿಟ್ಟು ಪರ್ಮಿಷನ್ ತೊಗೊಂಡಿದೆ. ಅಮೆರಿಕದಲ್ಲಿ ಕೂಡ ಇದು ಪರ್ಮಿಟ್ ಆಗಿದೆ. ನಮ್ಮ ಇಂಡಿಯಾಗೆ ಬಂದು 1 ವರ್ಷ ಆಗಿದೆ. ಈಗ ಎಷ್ಟು ಫಾಸ್ಟಾಗಿ ಎಕ್ವಿಪ್ಮೆಂಟ್ ಮೂವ್ ಆಗ್ತಾಯಿದೆ ಅಂತಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ವರ್ಷ ನಾವು ಹಾರೈಕೆ, ರೇಖಿ, ಪ್ರಾಣಿಕ್ ಹೀಲಿಂಗ್ಗಳು ಇವೆಲ್ಲ ಮಾಡ್ತಾಯಿದ್ವಲ್ಲ, ಹೋಮ ಹವನಗಳು, ಅದರ ಜಾಗದಲ್ಲಿ ಎಕ್ವಿಪ್ಮೆಂಟ್ ಇದೆ ಬಂಧುಗಳೇ. ಕೇವಲ ಆ ಒಂದು ಎಕ್ವಿಪ್ಮೆಂಟ್ ಇಟ್ಕೊಂಡಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದಿದ್ದಂಗೆ ಅದರಲ್ಲಿ ಉತ್ಪತ್ತಿ ಆಗುವಂತಹ ಕೆಲವೊಂದು ಪ್ರೋಗ್ರಾಮ್ಗಳಿಗೆ ಮಾಡಿದ್ದಾರೆ. 229 ಪ್ರೋಗ್ರಾಮ್ಗಳಿದೆ ಹೈಯರ್ ಎಂಡ್ ಮಾಡಲಲ್ಲಿ. ಅದನ್ನು ನಾವು ಪ್ರವಹಿಸಿದಾಗ ಏನಾಗುತ್ತೆ, ನಾವು ಹೇಳ್ತೀವಿ, ನಾವು ಆಗಲೇ ಹೇಳಿದೆ, ಹೊಕ್ಕಳ ಹತ್ರ ನಮ್ಗೆ ಬೇಕಾದಂತಹ ಅವರ ಭಾವನೆಗಳು, ಹೃದಯದ ಹತ್ರ ನಮ್ಮ ಪ್ರೀತಿ ಪಾತ್ರ, ಹಾಗೆ ಒಂದೊಂದು ದೇಹದ ಭಾಗಗಳಿಗೆ ಒಂದೊಂದು ಎನರ್ಜಿ ಇದೆ. ಅದನ್ನು ಅದು ಅನಲೈಸ್ ಮಾಡುತ್ತೆ. ಇವತ್ತು ಆ್ಯಸ್ ಆನ್ ಡೇಟ್ 20 ಮಿಲಿಯನ್ ಜನಗಳ ಡೇಟಾವನ್ನು ಅದು ಆ ಕಂಪನಿ ಸಂಗ್ರಹಿಸಿದೆ. ಅದರ ವಿಶ್ಲೇಷಣೆಯ ಮೇಲೆಗೆ ನಮ್ಮ ಬಯೋ ಎನರ್ಜಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ಆ ಎಕ್ವಿಪ್ಮೆಂಟ್ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಒಂದು ಪ್ರೋಸೆಸ್ ಇದೆ. ಮಾಡಿಕೊಂಡು ಏನು ಮಾಡುತ್ತೆ, ಕ್ಷಣ ಮಾತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿಕೊಂಡು 20 ಮಿಲಿಯನ್ ಜನಗಳ ಡೇಟಾವನ್ನು ಅನಲೈಸ್ ಮಾಡಿ ನಿಮಗೆ ಯಾವುದು ಬೇಕಾಗಿದೆ ಎನರ್ಜಿ ಅದನ್ನು ಸೆಲೆಕ್ಟ್ ಮಾಡಿ, ಬರೀ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ನಮ್ಮ ರಿಪೋರ್ಟ್ಗಳೆಲ್ಲ ಬರೀ ಅನಲೈಸ್ ಮಾಡ್ತೀವಿ. ಇದು ಔಷಧಿನೂ ಅದೇ ಕೊಟ್ಬಿಡುತ್ತೆ. ಯಾವ ಔಷಧಿ ಕೂಡ ಬೇಕಾಗಿಲ್ಲ. ಡ್ರಗ್ಲೆಸ್ ಥೆರಪಿ, ಎನರ್ಜಿ ಲೆವೆಲಲ್ಲಿ ನಿಮ್ಮ ಇಡೀ ದೇಹದ ಏರುಪೇರುಗಳನ್ನು ಇದು ಸರಿ ಮಾಡುತ್ತೆ ಬಂಧುಗಳೇ. ಹಿಂದೆ ಪ್ರೋಸ್ಟೇಟ್ ಪ್ರಾಬ್ಲಮ್ ಬಂದಾಗ ಡೈರೆಕ್ಟಾಗಿ ವಯಸ್ಸಾದ ಮೇಲೆ ಡಾಕ್ಟರ್ ಹತ್ರ ಹೋಗ್ತಾಯಿದ್ವು, ಆಪ್ರೇಷನ್ ಮಾಡಿಸ್ಕೊತಾಯಿದ್ವು. ಇವತ್ತು ಆ ಕಾಲ ಮುಗೀತು ಬಂಧುಗಳೇ. ಪ್ರೋಸ್ಟೇಟ್ ಹಾರ್ಮೋನ್ ಅಂತಲೇ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ರನ್ ಮಾಡಿದಾಗ ಕೆಲವೇ ದಿನಗಳಲ್ಲಿ ಪ್ರೋಸ್ಟೇಟ್ಗೆ ಸಂಬಂಧಪಟ್ಟಂತಹ ಸಣ್ಣ ಸಣ್ಣ ಕಣಗಳು ಕೂಡ ಆ್ಯಕ್ಟಿವೇಟ್ ಆಗಿಬಿಟ್ಟು ಆ ತೊಂದರೆಗಳು ನಿವಾರಣೆ ಆಗುತ್ತೆ. ಕ್ಯಾನ್ಸರ್ ಗೊತ್ತಿದೆ, ದೇಹದ ಕಣಗಳಲ್ಲಿ ಒಂದು ರೀತಿಯ ತೊಂದರೆಗಳು ಉಂಟಾಗಿ ಕ್ಯಾನ್ಸರ್ ಉತ್ಪತ್ತಿ ಆಗ್ತಿರುತ್ತೆ. ಈ ಒಂದು ಎಕ್ವಿಪ್ಮೆಂಟ್ ಉಪಯೋಗಿಸಿದಾಗ ಆ ಕಣಗಳನ್ನು ಬ್ಯಾಲೆನ್ಸ್ ಮಾಡಿ ಕ್ಯಾನ್ಸರ್ಗಳು ಗುಣ ಹೊಂದ್ತಾ ಇದೆ. ಡಿಪ್ರೆಷನ್ ಕೂಡ ಮಾನಸಿಕ ಸ್ಥಿತಿ ಕಾರಣ, ಅದಕ್ಕೂ ಕೂಡ ಇದರಲ್ಲಿ ಉತ್ತರ ಇದೆ. ಯಾರೋ ಕೇಳಿದ್ರು ಆ ಎಕ್ವಿಪ್ಮೆಂಟಲ್ಲಿ ಏನೇನು ಮಾಡಬಹುದು ಅಂತ. ನಾನು ಹೇಳಿದೆ, ಇದು ಒಂದು ದಿವಸ ಹೇಳೋಕ್ಕಾಗೋದಿಲ್ಲ. ನೀವು ಏನೇನು ಮಾಡಬಹುದು ಅನ್ನೋದಕ್ಕಿಂತ ಏನು ಮಾಡೋಕ್ಕಾಗಲ್ಲ ಅಂತ ಕೇಳಿ ಅಂತಂದ್ಬಿಟ್ಟು. ಮನೆಯ ವಾಸ್ತುವನ್ನು ಸರಿಪಡಿಸ್ಬೋದು. ಆಮೇಲೆ ಮನೆಯಲ್ಲಿ ಯಾವುದಾದ್ರು ಪೆಟ್ಸ್ಗಳು, ಪ್ರಾಣಿಗಳಿದ್ದರೆ ಅದರ ಎನರ್ಜಿ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ಅದನ್ನು ಸರಿ ಮಾಡ್ಬೋದು. ವಾಮಾಚಾರ ಆಗಿದ್ದರೆ ಅದರ ಎನರ್ಜಿನ ನಿಷ್ಕ್ರಿಯ ಮಾಡಬಹುದು. ನಿಮ್ಮ ವೆಹಿಕಲಲ್ಲಿರುವಂತಹ ಎನರ್ಜಿ, ನೆಗೆಟಿವ್ ಎನರ್ಜಿ ತೆಗಿಬೋದು, ಪಾಸಿಟಿವ್ ಆಗ್ಬೋದು. ಅಷ್ಟೇ ಅಲ್ಲ, ಹಿಂದೆ ನಾವೆಲ್ಲ ಮಾಡ್ತಾಯಿದ್ದು ರೇಖಿ ಮತ್ತು ಪ್ರಾಣಿಕಲ್ಲಿ ಪಾಸಿಟಿವ್ ಅಫರ್ಮೇಷನ್ ಅಂತ. ನೀವು ಏನೋ ಒಂದು ಕೆಲಸ ಆಗಬೇಕು ಅಂತಿದ್ರೆ, ನಾಳೆ ಎಕ್ಸಾಮಲ್ಲಿ 100/100 ಬರಬೇಕು ಅಂತಿದ್ರೆ ಧ್ಯಾನದಲ್ಲಿ ಕೂತ್ಕೋ, 3 ವೇ ಟೆಕ್ನಿಕ್ ಅಂದ್ಬಿಟ್ಟು ಒಂದು ಮೆಥಡ್ ಇದೆ. ಅದು ಹೇಳ್ಕೊಂಬಿಟ್ಟು ಆಲ್ರೆಡಿ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳೋದು ಕಾಲ್ಪನಿಕವಾಗಿ. ನಾನು ಪರೀಕ್ಷೆ ಬರೆದ ಹಾಗೆ, ನಾಳೆ ಪರೀಕ್ಷೆ ಇರುತ್ತೆ, ಇವತ್ತೇ ಪರೀಕ್ಷೆ ಬರೆದಿದ್ದೀನಿ, 100/100 ಬಂದಿದೆ, ಐ ಆಮ್ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಮೊದಲು ಕಲ್ಪನೆ ಮಾಡ್ಕೋ. ಪ್ರತಿಯೊಂದು ಕೂಡ ಮನಸ್ಸಿನಲ್ಲಿ 2 ಸಲ ಆಗುತ್ತೆ. ಒಂದು ಇಮ್ಯಾಜಿನೇಷನಲ್ಲಿ, ಒಂದು ನಿಜವಾಗಿ. ಆ ಒಂದು ಆಧಾರದ ಮೇಲೆ ಯಾವಾಗ ನಾವು ಕಲ್ಪನೆ ಮಾಡ್ಕೋತೀವೋ ಅದು ಸಾಕಾರವಾಗುತ್ತೆ ಅಂತ ಗೊತ್ತಿತ್ತು. ಇವತ್ತು ಈ ಮಿಷನ್ ಇದೆಯಲ್ಲ, ಆ ಎಕ್ವಿಪ್ಮೆಂಟ್ ಜರ್ಮನ್ ಮಿಷನ್ನು ಡೂ ವಂಡರ್ಫುಲ್. ನಾವು ಅದು ಕೂಡ ಒಂದು ಕಾಲಮ್ ಕೊಟ್ಟಿದ್ದಾನೆ. ನಮಗೆ ಏನಾಗಬೇಕೋ ಅದು ಪಾಸಿಟಿವ್ ಅಫರ್ಮೇಷನ್ ಬರ್ಕೊಂಡು ಆ ಪ್ರೋಗ್ರಾಮ್ ರನ್ ಮಾಡಿದ್ರೆ ಖಂಡಿತ ಅದು ಕಾರ್ಯರೂಪಕ್ಕೆ ಬರುತ್ತೆ ಬಂಧುಗಳೇ. ಹಾಗಾಗಿ ನನ್ನ ಎಷ್ಟೋ ಕ್ಲೈಂಟ್ಗಳು ಇವಾಗ ಅದಕ್ಕೆ ದಾಪುಗಾಲು ಹೋಗೋಕ್ಕೆ ತೊಗೋತಾ ಇದ್ದಾರೆ. ಅದು ಆ್ಯಕ್ಚುಲಿ ಶಾರ್ಟೇಜ್ ಇದೆ. ಈಗ ಎಕ್ವಿಪ್ಮೆಂಟ್ಗಳು ಸಿಗ್ತಿಲ್ಲ, ಅಷ್ಟು ಡಿಮ್ಯಾಂಡ್ ಇದೆ. ಹಾಗಾಗಿ ಈ ವಿಷಯಗಳ ಬಗ್ಗೆ
ಬೇರೆಯವ್ರ ಹತ್ರ ಆಗಲಿ ನನ್ನ ಹತ್ರ ಆಗಲಿ ಕೇಳಿ ತಿಳ್ಕೊಳ್ಳಿ. ಆದಷ್ಟು ಬೇಗ ಇದನ್ನು ಪರ್ಚೇಸ್ ಮಾಡಿ. ಯಾಕಂದರೆ ಮುಂದಿನ ದಿನಗಳು ವೈಬ್ರೇಷನಲ್ ಥೆರಪಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಔಷಧಿಗಳಿಂದಿಲ್ಲದೇ ಈವನ್ ನಿಮಗೆ ವಿಟಮಿನ್ ದೋಷ ಇದ್ದರೂ ಕೂಡ ವೈಬ್ರೇಷನನ್ನು ರನ್ ಮಾಡೇ ನಿಮ್ಮ ವಿಟಮಿನ್ಗಳನ್ನು ಸಮತೋಲನಕ್ಕೆ ತಂದ್ಕೋಬೋದು. ನೋಡಿದ್ರೆ ಆ ವಿಶ್ವ ತರಂಗಗಳು ಇವತ್ತು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಬರೀ ವಿಶ್ವ ತರಂಗಗಳ ಬಗ್ಗೆ ಮಾತಾಡುವ ಬದಲು ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒಂದು ಏನು ಕಂಡುಹಿಡಿದಿದ್ದಾರಲ್ಲ 10 ಜನಕ್ಕೆ ಉಪಯೋಗ ಆಗ್ತಾಯಿಲ್ಲ ಆ ವಿಷಯನ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಆ ಎಕ್ವಿಪ್ಮೆಂಟು ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಅಂದರೆ ನಾನು ಕೂಡ ಅದನ್ನು ತೊಗೊಂಡಿದ್ದೀನಿ, ಅದರ ಉಪಯೋಗವನ್ನು ಮಾಡ್ಕೋತಾ ಇದ್ದೀನಿ. ಆದರೆ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಅಂತಂದರೆ ಎಲ್ಲವೂ ಗುಣವಾದರೂ ತೊಗೋತೀನಿ, ನೀವು ನಾನು ಗುಣ ಮಾಡಿ ಆಮೇಲೆ ತೊಗೋತೀನಿ ಆ ಥರ ಮಾಡಬೇಡಿ. ಅದನ್ನು ತೊಗೊಂಡು ನಿಮ್ಮ ಮನೆಯಲ್ಲಿ ಒಬ್ಬ ಡಾಕ್ಟ್ರ್ ಥರ ಇಟ್ಕೊಳ್ಳಿ, ಅದರ ಉಪಯೋಗಗಳನ್ನ ನೀವೇ ಮಾಡ್ಕೊಳ್ಳಿ. ಹೀಗೆ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಶರಣು ಶರಣಾರ್ಥಿ.